ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಕುಟುಂಬಸ್ಥರ ವಿರುದ್ಧ ಭೂ ಒತ್ತುವರಿಯ ಗಂಭೀರ ಆರೋಪ ಕೇಳಿಬಂದಿತ್ತು. ಭೂ ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಚಾಟಿ ಬೀಸುತ್ತಿದ್ದಂತೆ ಇವತ್ತು ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ರು. ಸರ್ವೆ ಕಾರ್ಯದಲ್ಲಿ ಒತ್ತುವರಿ ಸಾಬೀತಾದ ಹಿನ್ನೆಲೆ ಇಂದಿನ ತೆರವು ಕಾರ್ಯಾಚರಣೆ ಇಂದಿನಿಂದ ಆರಂಭ ಆಗಿದೆ. ಜೊತೆಗೆ ರಾಜಕೀಯ ಸಮರ ಕೂಡ ಶುರುವಾಗಿದೆ. ಕೇಂದ್ರ ಸಚಿವ ಎಚ್.ಡಿ.ಗೆ ಭೂ ಒತ್ತುವರಿ ಬಿಸಿ. ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ತೆರವು ಕಾರ್ಯ ಶುರು. ಬಿಡದಿಯ ತೋಟದ ಮನೆ ಕೇತಗಾನಹಳ್ಳಿಯಲ್ಲಿರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕುಟುಂಬಸ್ಥರಿಗೆ ಸೇರಿದ ಈ ಜಾಗಕ್ಕೆ ಇವತ್ತು ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಚುನಾವಣೆಗೆ ರಣತಂತ್ರಗಳು ರೆಡಿಯಾಗ್ತಿದ್ದ ದಳಪತಿಯ ಸಾಮ್ರಾಜ್ಯವನ್ನ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ರು. ನಾನಿವಾಗ ಕೇತಗಾನಹಳ್ಳಿ ಗ್ರಾಮದ ಬಳಿ ಇರುವಂತ ಕುಮಾರಸ್ವಾಮಿ ಒಡೆತನದ ಜಮೀನಿನ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈ ಜಾಗ ಎಲ್ಲ ಏನು ಕಾಣ್ತಾ ಇದೆ, ಇದು ಕುಮಾರಸ್ವಾಮಿಯವರ ಒಡೆತನಕ್ಕೆ ಸೇರಿದಂತ ಜಮೀನು. ಬಿಡದಿ ಸಮೀಪದ ಕೇತಗಾನಹಳ್ಳಿ ವಿವಿಧ ಸರ್ವೆ ನಂಬರ್ನಲ್ಲಿ ಸಾಕಷ್ಟು ಜಮೀನು ಕೂಡ ಒತ್ತುವರಿಯಾಗಿದೆ ಅಂತ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ 50 ಎಕರೆ ಜಮೀನು ಹೊಂದಿದ್ದಾರೆ. ಈ ಪೈಕಿ ಒಂದಿಷ್ಟು ಭೂಮಿ ಒತ್ತುವರಿಯಾಗಿದೆ ಅಂತ ಮಾಜಿ ಸಂಸದ ಜಿ ಮಾದೇಗೌಡ ಹೋರಾಟ ಶುರು ಮಾಡಿದ್ರು. ಮಾದೇಗೌಡರ ನಿಧನದ ಬಳಿಕ ಆ ಕೇಸ್ಗೆ ಸಾಮಾಜಿಕ ಕಾರ್ಯಕರ್ತ ಎಸ್.ಆರ್. ಹಿರೇಮಠ್ ಎಂಟ್ರಿ ಕೊಟ್ಟಿದ್ರು. ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಸೂಚನೆಯಂತೆ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಫೆಬ್ರವರಿ 18ರಂದು ಸರ್ವೆ ನಡೆಸಿ ಒತ್ತುವರಿ ಪತ್ತೆ ಹಚ್ಚಿದ್ವು. ವರದಿ ಪರಿಶೀಲಿಸಿದ ಕೋರ್ಟ್ ತೆರವು ಕಾರ್ಯಾಚರಣೆಗೆ ಆದೇಶ ನೀಡಿತು. ಸರ್ಕಾರದವರು ಅಂದರೆ ರೆವೆನ್ಯೂ ಕಮಿಷನರ್ ಏನೊಂದು ಆದೇಶದ ಹೈಕೋರ್ಟ್ ಆದೇಶದ ಪ್ರಕಾರ ಏನೊಂದು ತನಿಖೆ ಮಾಡಿದ್ದಾರೆ. ಅದರ ಪ್ರಕಾರ ಸರ್ವೆ ನಂಬರ್ 7, ಸರ್ವೆ ನಂಬರ್ 8 ಪ್ರತಿಯೊಂದು ಸರ್ವೆ ನಂಬರ್ ಒಳಗೆ ನಿಮ್ಗೆ ಕಾಣಿಸ್ತದೆ ಎಚ್.ಡಿ. ಕುಮಾರಸ್ವಾಮಿ ಅಂತ ಎಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ವಿವರಗಳಿವೆ. ತೆರವು ಮಾಡಿದ ಯಾವುದೇ ವರದಿ ಹೈಕೋರ್ಟ್ಗೆ ಮುಟ್ಟಿಲ್ಲ. ಕೇಳಿದ್ರಲ್ಲ, ಹೈಕೋರ್ಟ್ ಆದೇಶದಂತೆ ಸರ್ವೆ ಮಾಡಿದ್ದ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ವರದಿ ಕೊಟ್ಟು ಸುಮ್ಮನಾಗಿದ್ರು. ಹೈಕೋರ್ಟ್ ಹಲವು ಬಾರಿ ತೆರವು ಮಾಡುವಂತೆ ಆದೇಶ ನೀಡಿತು. ಆದರೆ ತೆರವು ಮಾಡಿದ ಬಗ್ಗೆ ವರದಿ ನೀಡಿರಲಿಲ್ಲ. ಹೀಗಾಗಿ ನಿನ್ನೆ ಚಾಟಿ ಬೀಸಿದ ಹೈಕೋರ್ಟ್ ಎಲ್ಲಾ ಆರೋಪಿಗಳನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಸತ್ಯ ಹೊರಬರುತ್ತೆ ಅಂತ ಗರಂ ಆಗಿತ್ತು. ಇಷ್ಟಾಗ್ತಿದ್ದಂತೆ ಇವತ್ತು ಜಿಲ್ಲಾಧಿಕಾರಿಗಳು ಕಂದಾಯ ಅಧಿಕಾರಿಗಳು ಎಚ್.ಡಿ.ಕೆ ತೋಟದ ಮನೆಗೆ ಓಡಿ ಬಂದಿದ್ರು. 7 ಸರ್ವೆ ನಂಬರ್ 14 ಎಕರೆ ಒತ್ತುವರಿ. ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಹಾಗೂ 79ರಲ್ಲಿ ಸರ್ವೆ ಕಾರ್ಯ ನಡೆಸಿದ ಅಧಿಕಾರಿಗಳು 14 ಎಕರೆಗೂ ಹೆಚ್ಚು ಒತ್ತುವರಿಯಾಗಿರೋ ಬಗ್ಗೆ ವರದಿ ನೀಡಿದ್ರು. ಅದರಲ್ಲಿ ಕುಮಾರಸ್ವಾಮಿ ಒಡೆತನದ ಸರ್ವೆ ನಂಬರ್ 7 ಹಾಗೂ 8 ಕೂಡ ಸೇರಿದೆ. ಅದೇ ಒತ್ತುವರಿಯನ್ನ ಈಗ ತೆರವುಗೊಳಿಸಲಾಗ್ತಿದೆ. ಸರ್ವೆ ಮಾಡಿದ್ದ ಜಾಗದಲ್ಲಿ ಮಾರ್ಕಿಂಗ್ ಕಾರ್ಯ ಮಾಡಿ ರೆಡ್ ಫ್ಲಾಗ್ ಹಾಕಿದ್ರು. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಒಂದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ನನ್ನ ಭೂಮಿ ಹುಡುಕೊಡಿ ಅಂತ ಎಚ್.ಡಿ.ಕೆ ಪತ್ರ. ಒಂದ್ ಕಡೆ ಒತ್ತುವರಿ ತೆರವು ಕಾರ್ಯಾಚರಣೆ ಶುರುವಾಗಿದ್ರೆ ಈತ ಕೇಂದ್ರ ಸಚಿವ ಕುಮಾರಸ್ವಾಮಿ ನನ್ನ ಭೂಮಿ ಹುಡುಕೊಡಿ ಅಂತ ಭೂದಾಖಲೆಗಳ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಬರೆದ ಪತ್ರ ಸಿಕ್ಕಿದೆ. ಸರ್ವೆ ನಂಬರ್ 7ರಲ್ಲಿ 5 ಎಕರೆ 20 ಗುಂಟೆ ಜಮೀನು ಖರೀದಿಸಿದ್ದೀನಿ. ಈ ಪೈಕಿ 1.25 ಎಕರೆ ಜಮೀನಿನಲ್ಲಿ ಮಾತ್ರ ಅನುಭವದಲ್ಲಿರ್ತೀನಿ. ಉಳಿದ ಜಮೀನು ಹುಡುಕೊಡಿ ಅಂತ ಎಚ್.ಡಿ.ಕೆ ಪತ್ರ ಬರೆದಿದ್ದಾರೆ. ಅಲ್ಲದೆ ನಾನು ಯಾವುದೇ ಅಕ್ರಮ ಮಾಡಿಲ್ಲ ಅಂತಂದಿದ್ದಾರೆ. ಇದರಲ್ಲಿ ನಾನು ಯಾವುದೇ ರೀತಿಯ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು. ಸರ್ಕಾರಕ್ಕೆ ನಾನೇ ಟಾರ್ಗೆಟ್ ಎಂದ ಎಚ್.ಡಿ.ಕೆ ಡಿ.ಕೆ ತಿರುಗೇಟು. ನನ್ನ ಬಿಟ್ಟರೆ ಇನ್ಯಾರಿದ್ದಾರೆ ಅವರಿಗೆ? ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ಅವರು ನಮ್ಮ ಮೇಲೆಲ್ಲ ಏನೇನು ಮಾತಾಡೋದು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸೊ ನಾವು ಯಾವ ದ್ವೇಷದ ರಾಜಕಾರಣ ಮಾಡೋಂಥ ಸಂದರ್ಭ ಇಲ್ಲ. ಒಂದು ವಾರವೋ 15 ದಿವಸ ಆಕ್ಟೇ ಇದೆ, ನೋಟಿಸ್ ಕೊಡಬೇಕು ಅಂತ ಹೇಳಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಶನ್ ಇಲ್ಲ, ನೋಟಿಸ್ ಇಲ್ಲ. ನೋಟಿಸ್ ಕೊಡದೆ ಹೋಗಿ ಅಳತೆ ಮಾಡಕ್ ಸಾಧ್ಯನಾ? ಮೊದಲಿಂದನೂ ಎಲ್ಲ ಅಳತೆ ಆಗಿದೆ. ಮತ್ತೆ ಹೆಂಗೆ ಲೆಟರ್ ಬರೆದಿದ್ದಾರೆ ಅವರ ಸಿಬ್ಬಂದಿನೋ ಅವ್ರು ಯಾರೋ ಬೇಕಾದವರು ನಮ್ದು ಎಕ್ಸಸ್ ಇದ್ದಾರೆ ವಾಪಸ್ ತಗೊಳ್ಳಿ ಅಂತ ಏನೋ ಒಂದು ಕಾಗದನೂ ಬರೆದಿದ್ದಾರೆ ಅಂತ ತಿಳಿತು. ಈ ರೀತಿಯ ಈ ಸರ್ಕಾರದ ದಬ್ಬಾಳಿಕೆಗಳನ್ನ ಏನು ನಡೀತಾ ಇದೆಯಲ್ಲ, ಬೆಂಗಳೂರು ನಗರದಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡಿದ್ದಾರೆ. ಅವರೇನೆಲ್ಲ ಬೇಕಾದಷ್ಟು ನಮ್ದು ಎಲ್ಲ ತೆಗೆದಿಟ್ಕೊಂಡವ್ರಪ್ಪ.
ಬಿಡ್ಲಿ, ಯಾರು ನಾವೇನಾದ್ರು ಒತ್ತುವರಿ ಮಾಡ್ಕೊಂಡ್ರೆ ತೆಗೆದಿಡ್ಲಿ. ರಾಜ್ಯ ಸರ್ಕಾರದ ದ್ವೇಷ ರಾಜಕಾರಣ ಎಂದ ಬಿಜೆಪಿ ಶಾಸಕ. ಇನ್ನು ಬಿಜೆಪಿ ಶಾಸಕರು ಎಚ್ಡಿಕೆ ಬೆನ್ನಿಗೆ ನಿಂತಿದ್ದಾರೆ. ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತ ಅಶ್ವಥ್ ನಾರಾಯಣ್ ಆರೋಪಿಸಿದ್ರೆ, ನಾವು ದ್ವೇಷ ರಾಜಕಾರಣ ಮಾಡಲ್ಲ ಅಂತ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ. ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ ಇದ್ರ ಬಗ್ಗೆ. ಮೋದಿ ಅವರು ನಾ ಖಾವುಂಗ ನಾ ಖಾನೆ ದೂಂಗ ಅಂತ ಹೇಳಿದವರು ಇವತ್ತು ಒತ್ತುವರಿ ಮಾಡಿದವರಿಗೆ ಯೂನಿಯನ್ ಮಿನಿಸ್ಟರ್ ಮಾಡ್ಕೊಂಡಿದಾರಲ್ಲ, ಏನಂತಾರೆ ಬಿಜೆಪಿ ಅವರು? ಮೇಲೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ಇನ್ನೇನು ಪ್ರೀತಿ ರಾಜಕಾರಣ ಮಾಡ್ತಾರೆ ಅವರು. ಇವ್ರ ಏನು ಗುಣ, ವಿಶೇಷ ಗುಣ ಅನ್ನಂದ್ರೆ ದ್ವೇಷ, ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳೋದು. ಈಗ ಕುಮಾರಸ್ವಾಮಿ ಅವರು ಎಲ್ಲರನ್ನೂ 10 ಸಲ ರಾಜೀನಾಮೆ ಕೇಳೋರೆ, ನಾವು ಕೇಳಿದ್ವಾ? ರಾಜೀನಾಮೆ ಕೇಳಲ್ಲ, ಅದು ದ್ವೇಷ ಅಲ್ಲ ಅಂತ. ರಾಜೀನಾಮೆ ಕೇಳೋದು ಮತ್ತು ಇನ್ನೊಬ್ಬರನ್ನ ಹುಡುಕೋದು ಅದು ದ್ವೇಷ ಅಂತ. ನಾವು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ, ಮಾಡೋದೂ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಎಚ್ಡಿಕೆ ವಿರುದ್ಧ ಪ್ರಕರಣದಿಂದಾಗಿ ರಣ ಅಂತಿದೆ. ಮೈತ್ರಿ ನಾಯಕರ ವಿರುದ್ಧ ಕೈಪಡೆ ಮುಗಿಬಿದ್ರೆ ದಳ ಕೇಸರಿ ಪಾಳೆಯ ಇದೊಂದು ದ್ವೇಷ ರಾಜಕಾರಣ ಅಂತ ಹೇಳ್ತಿದ್ದಾರೆ. ಪ್ರಶಾಂತ್, TV9, ರಾಮನಗರ.